ಇಲ್ಲೊಂದು ಹುಡುಗಿ ಬೇಬಿ ಸಿಟಿ ಕೆಲ್ಸಕ್ಕೆ ಅಂತ ಹೇಳಿ ಒಂದ್ ಮನೆಗೆ ಬರ್ತಾಳೆ. ಆ ಮನೆ ನೋಡೋದಕ್ಕೇನೆ ಪ್ಯಾಲೇಸ್ ತರ ಇರುತ್ತೆ. ಆ ಮನೆಯಲ್ಲಿ ತಾತ ಅಜ್ಜಿ ಇಬ್ರೇ ಇರ್ತಾರೆ. ಡೈಲಿ ಅವ್ರ ಮನೆಗೆ ಥಿಂಗ್ಸ್ ಕೊಡೋದಕ್ಕೆ ಅಂತ ಹೇಳಿ ಒಬ್ಬ ವ್ಯಕ್ತಿ ಬಂದು ಹೋಗೋದು ಮಾಡ್ತಾ ಇರ್ತಾನೆ. ಇವಳಿಗ ಯಾವ ಮಗುನ ನೋಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದಾಳೋ ಆ ಮಗುನ ನೋಡಿ ಶಾಕ್ ಆಗ್ತಾಳೆ. ಯಾಕಂದ್ರೆ ಮಗು ಜಾಗದಲ್ಲಿರೋದು ಒಂದು ಗೊಂಬೆ. ಅದನ್ನೀಗ ನಮ್ಮ ಮಗ ಅಂತ ಹೇಳಿ ಅವಳಿಗೆ ಇಂಟ್ರೊಡ್ಯೂಸ್ ಕೂಡ ಮಾಡಿಸ್ತಾರೆ. ಅದಲ್ದೆ ಆ ಗೊಂಬೆನ ಯಾವ ತರ ನೋಡ್ಕೋಬೇಕು ಅಂತ ಹೇಳಿ ಕೆಲವೊಂದು ರೂಲ್ಸ್ ಕೂಡ ಹೇಳ್ತಾರೆ. ನೈಟ್ ಅವನ್ನ ಮಲಗಿಸ್ಬೇಕಾದ್ರೆ ಸಾಂಗ್ ಹಾಕ್ಬಿಟ್ಟೆ ಮಲಗಿಸ್ಬೇಕು. ನೀನ್ ಅಲ್ಲಿಂದ ಹೋಗೋದಕ್ಕಿಂತ ಮುಂಚೆ ಗುಡ್ ನೈಟ್ ಅಂತ ಹೇಳಿ ಅವನಿಗೊಂದು ಕಿಸ್ ಕೊಟ್ಟು ಹೋಗ್ಬೇಕು. ಫ್ರಿಡ್ಜ್ ನಲ್ಲಿ ಯಾವಾಗ್ಲೂ ಫುಡ್ ಇರ್ಬೇಕು. ಹಾಗೆ ಗೆಸ್ಟ್ ಗಳೆಲ್ಲ ಯಾರು ಇಲ್ಲಿ ಸ್ಟೇ ಆಗ್ಬಾರ್ದು ಅಂತ ಹೇಳಿ ರೂಲ್ಸ್ ನೆಲ್ಲ ಹೇಳ್ತಾಳೆ. ಇಲ್ಲಿ ಈ ಅಜ್ಜಿ ಹೇಳ್ತಾ ಇರೋ ರೂಲ್ಸ್ ಗಳಿಗೆ ನಮ್ ಹೀರೋಯಿನ್ಗೆ ಆ ಗೊಂಬೆನ ನೋಡಿದ್ರೆ ಭಯ ಶುರುವಾಗುತ್ತೆ. ಅದಲ್ದೆ ಇವರೆಲ್ಲರೂ ಹುಚ್ಚರ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ಯಾಕಂದ್ರೆ ಅವಳಿದ್ದ ಸ್ವಲ್ಪ ಹೊತ್ತಲ್ಲೇ ಅವಳ ಶೂ ಈಗ ಕಾಣಿಸ್ತಾ ಇರಲ್ಲ. ಅದಕ್ಕೆ ಅಜ್ಜಿ ಈಗ ಅದನ್ನ ಬ್ರಾಮ್ಸ್ ಎತ್ಕೊಂಡು ಹೋಗಿರ್ಬೇಕು, ಅವನು ಸ್ವಲ್ಪ ತುಂಟ ಅಂತ ಹೇಳ್ತಾಳೆ. ಬ್ರಾಮ್ಸ್ ಅಂದ್ರೆ ಬೇರೆ ಯಾರು ಅಲ್ಲ, ಆ ಗೊಂಬೆನೆ. ಅದನ್ನ ಕೇಳಿಸ್ಕೊಂಡ್ಮೇಲೆ ನಮ್ ಹೀರೋಯಿನ್ಗೆ ಇನ್ನ ಭಯ ಶುರುವಾಗುತ್ತೆ. ಬಟ್ ನಮ್ ಹೀರೋಯಿನ್ ಇಲ್ಲಿ ಸ್ವಲ್ಪ ಕಷ್ಟದಲ್ಲಿರ್ತಾಳೆ. ಅದಕ್ಕೆ 1 ಮಂತ್ ಆದ್ರೂ ಹೇಗಾದ್ರೂ ಮಾಡಿ ಕೆಲಸ ಮಾಡ್ಲೇಬೇಕಂತ ಹೇಳಿ ಡಿಸೈಡ್ ಆಗ್ತಾಳೆ. ನೆಕ್ಸ್ಟ್ ಡೇ ಆ ಗೊಂಬೆ ರೂಮ್ ನಲ್ಲಿದ್ದ ಥಿಂಗ್ಸ್ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತೆ. ಅದನ್ನೆಲ್ಲ ತೆಗ್ದಿಟ್ಟು ಅಜ್ಜಿ ಈಗ ಗೊಂಬೆಗೆ ಬೈತಾ ಇರ್ತಾಳೆ. ಅದನ್ನ ನೋಡಿದ್ಮೇಲೆ ನಮ್ ಹೀರೋಯಿನ್ಗೆ ಇನ್ನ ಭಯ ಶುರುವಾಗುತ್ತೆ. ಆ ಭಯನ ಇನ್ನ ಜಾಸ್ತಿ ಮಾಡುವಂತ ವಿಷಯ ಒಂದು ನಡೆಯುತ್ತೆ. ಅದೇನಂದ್ರೆ ಅಜ್ಜ ಅಜ್ಜಿ ಈಗ ಸ್ವಲ್ಪ ದಿನ ಬೇರೆ ಊರಿಗೆ ಹೊರಟಿರ್ತಾರೆ. ಬರೋದಕ್ಕೆ ಸ್ವಲ್ಪ ದಿನ ಆಗುತ್ತೆ. ಅಲ್ಲಿವರೆಗೂ ಗೊಂಬೆನ ಭದ್ರವಾಗಿ ನೋಡ್ಕೋ. ನೀನು ರೂಲ್ ಪೇಪರ್ ನ ಸರಿಯಾಗಿ ಫಾಲೋ ಮಾಡಿದ್ರೆ ಅವನು ಗುಡ್ ಬಾಯ್ ಆಗೇ ಇರ್ತಾನೆ. ಇಲ್ಲ ಅಂದ್ರೆ ಅಂತ ಏನೋ ಹೇಳೋದಕ್ಕೆ ಅಂತ ಬಂದು ಹೇಳ್ದೆ ಅಲ್ಲಿಂದ ಹೊರಟ್ಬಿಡ್ತಾರೆ. ಆಮೇಲೆ ಏನಾಯ್ತು ಅಂತ ನಾಳೆ ಹೇಳ್ತೀನಿ.